ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಬಾರಿಗೆ 1932ರಲ್ಲಿ ವಿಮಾನ ಸಂಪರ್ಕ ಪಡೆದ ಮೊದಲ ಊರು ಯಾವುದು? ಬೆಂಗಳೂರು, ಮೈಸೂರು, ಬಳ್ಳಾರಿ, ಬೆಳಗಾಂ. ದೇಶದಲ್ಲಿ ಮೊಟ್ಟಮೊದಲ ಬಾರಿಗೆ ಉತ್ತರ ಪ್ರದೇಶದ ಅಲಹಾಬಾದ್ ಮತ್ತು ನೈನಿತಾಲಗಳ ಮಧ್ಯೆ ನೈನಿತಾಲ್. ಸರಿಯಾದಂತ ಉತ್ತರ ಮೈಸೂರು ರೈಟ್ ಆನ್ಸರ್ ನೋಡಿ. ಸಾರಿ, ಬಳ್ಳಾರಿ ರೈಟ್ ಆನ್ಸರ್ ನೋಡಿ. ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟಮೊದಲ ಬಾರಿಗೆ 1932ರಲ್ಲಿ ವಾಯು ಸಾರಿಗೆ ಆರಂಭಗೊಂಡಿದ್ದು ಎಲ್ಲಿಂದ ಅಂದ್ರೆ ಬಳ್ಳಾರಿಯಿಂದ ವಾಯು ಸಾರಿಗೆ. ಪ್ರಸ್ತುತ ನಮ್ಮ ರಾಜ್ಯದಲ್ಲಿ ದೇಶೀಯ ವಿಮಾನ ನಿಲ್ದಾಣಗಳ ಸಂಖ್ಯೆ ಎಷ್ಟದವ? 11, 12, 13, 10. ರಾಜ್ಯದಲ್ಲಿ ಪ್ರಸ್ತುತ ದೇಶೀಯ ವಿಮಾನ ನಿಲ್ದಾಣಗಳ ಸಂಖ್ಯೆ ಎಷ್ಟದವೆ? ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುವ ದೇಶೀಯ ವಿಮಾನ ನಿಲ್ದಾಣಗಳ ಸಂಖ್ಯೆ ಎಷ್ಟು? ಸೂಪರ್ ನೋಡಿ, 26% ಆನ್ಸರ್ ಮಾಡಿದ್ದೀರಿ. ಪ್ರಸ್ತುತ ನಮ್ಮ ರಾಜ್ಯದಲ್ಲಿ 10 ದೇಶೀಯ ವಿಮಾನ ನಿಲ್ದಾಣಗಳದ ನೋಡಿ. ದೇಶೀಯ ವಿಮಾನ ನಿಲ್ದಾಣಗಳ ಸಂಖ್ಯೆ ಎಷ್ಟಂದ್ರ 10. 10ನೇ ದೇಶೀಯ ವಿಮಾನ ನಿಲ್ದಾಣ ಯಾವುದು? ಎಕ್ಸಲೆಂಟ್, ವಿಜಯಪುರ ನೋಡಿ. 10ನೇ ದೇಶೀಯ ವಿಮಾನ ನಿಲ್ದಾಣ ಯಾವ್ದಂದ್ರ ವಿಜಯಪುರ. ವಿಜಯಪುರ 10ನೇ ದೇಶೀಯ ವಿಮಾನ ನಿಲ್ದಾಣ ಅಂತ ನೋಡ್ತೀವಿ. ಪ್ರಸ್ತುತ ನಮ್ಮ ರಾಜ್ಯದಲ್ಲಿ 10 ದೇಶೀಯ ವಿಮಾನ ನಿಲ್ದಾಣಗಳಿದ್ದು 10ನೇ ದೇಶೀಯ ವಿಮಾನ ನಿಲ್ದಾಣ ಯಾವ್ದಂದ್ರ ವಿಜಯಪುರ. ಎರಡು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳದಾವೆ. ಒಂದು ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಇನ್ನೊಂದು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ನಮ್ಮ ದೇಶದಲ್ಲಿ ಪ್ರಸ್ತುತ ಎಷ್ಟು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಹಸಿರು ನೆಲಮಾಳಿಗೆಯನ್ನು ಹೊಂದ್ಯಾವ? ಹಸಿರು ನೆಲಮಾಳಿಗೆ ಹೊಂದಿದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳ ಸಂಖ್ಯೆ ಎಷ್ಟು? ಪ್ರಸ್ತುತ ದೇಶದಲ್ಲಿ ಹಸಿರು ನೆಲಮಾಳಿಗೆ ಹೊಂದಿದ ಅಂತಾರಾಷ್ಟ್ರೀಯ, ಶಬಾಷ್, 58% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. 53 ಅದ ನೋಡಿ. ದೇಶದಲ್ಲಿ ಪ್ರಮುಖವಾಗಿ 35 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳದಾವೆ. ಆ 35 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಲ್ಲಿ 3 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳದಾವ. ಇವು ಏನಂದ್ರ ಹಸಿರು ನೆಲಮಾಳಿಗೆ ಹೊಂದಿದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಂತ ಕರಿತೀವಿ. ಹಸಿರು ನೆಲಮಾಳಿಗೆ ಅಂದ್ರೆ ಏನು? ಗ್ರೀನ್ ಫೀಲ್ಡ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಕಂಡೀಷನ್ ನಂಬರ್ 1 ಏನಂದ್ರ ಊರ್ ಬಿಟ್ಟು ಹೊರಗಿರ್ಬೇಕು, ಔಟ್ ಆಫ್ ಸಿಟಿ. ನಂಬರ್ 2 ಏನಂದ್ರ ಸುತ್ತಲೂ ನೇಗಿಲ ಯೋಗಿ ಅನ್ನದಾತ ಅಗ್ರಿಕಲ್ಚರ್ ಮಾಡ್ತಾ ಇರಬೇಕು. ಹೌದಾ? ನಂಬರ್ 3 ಏನು ಅಂತಂದ್ರ ಒಂದು ಔಟ್ ಆಫ್ ಸಿಟಿ ಇರಬೇಕು. ನಂಬರ್ 2 ಸುತ್ತಲೂ ನೇಗಿಲ ಯೋಗಿ ಅನ್ನದಾತ ಅಗ್ರಿಕಲ್ಚರ್ ಮಾಡ್ತಿರ್ಬೇಕು. 3ನೇದು ಏನಂದ್ರೆ ಯಾವುದೇ ಅಲ್ಲಿ ವಸಾಹತು ಮಳಿಗೆಗಳಾಗಲಿ ಬಿಸಿನೆಸ್ಗಳಾಗಲಿ ಅದಕ್ಕೆ ಅವಕಾಶವನ್ನ ಕೊಡಬಾರದು. ಅಂತ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಯಾವಂದ್ರ ಇತ್ತೀಚೆಗೆ ಒಂದು ಪ್ರಾರಂಭ ಆಗ್ಯದಲ್ಲ. ಒಂದು ಬೆಂಗಳೂರು ಕೆಂಪೇಗೌಡ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಒಂದು ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್, 2 ಹೈದರಾಬಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ವಡೋದರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಮತ್ತೆ ಕೇರಳ ರಾಜ್ಯದ ಕೊಚ್ಚಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಈ 4 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಪ್ರೆಸೆಂಟ್ ಹಸಿರು ನೆಲಮಾಳಿಗೆ ಹೊಂದಿರತಕ್ಕಂಥ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನು ಕರಿತೀವಿ. ಗ್ರೀನ್ ಫೀಲ್ಡ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಹಸಿರು ನೆಲಮಾಳಿಗೆ ಹೊಂದಿದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು. ಕರ್ನಾಟಕ ರಾಜ್ಯದಲ್ಲಿ ರೇಡಿಯೋ ಕಾರ್ಯಕ್ರಮ ಪ್ರಸಾರವಾದ ಮೊದಲ ಸ್ಥಳ ಯಾವುದು? ಕರ್ನಾಟಕ ರಾಜ್ಯದಲ್ಲಿ ರೇಡಿಯೋ ಕಾರ್ಯಕ್ರಮ ಪ್ರಸಾರವಾದ ಮೊದಲ ಸ್ಥಳ ಯಾವುದು? ಮೈಸೂರು ನೋಡಿ. ಕರ್ನಾಟಕ ರಾಜ್ಯದಲ್ಲಿ ರೇಡಿಯೋ ಕಾರ್ಯಕ್ರಮ ಪ್ರಸಾರವಾಗಿರುವಂತ ಮೊದಲ ಸ್ಥಳ ಯಾವುದಂದ್ರ ಮೈಸೂರು. ನಮ್ಮ ರಾಜ್ಯದಲ್ಲಿ ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡದಾಗಿರುವ ಜಿಲ್ಲೆ ಯಾವುದು? ನಮ್ಮ ರಾಜ್ಯದಲ್ಲಿ ಅತ್ಯಂತ ವಿಸ್ತೀರ್ಣದಲ್ಲಿ ದೊಡ್ಡದಾಗಿರುವಂತ ಜಿಲ್ಲೆ ಅಂದ್ರ ಬೆಳಗಾಂ ನೋಡಿ. ಬೆಳಗಾಂ ಇದು 13,415 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು ಕರ್ನಾಟಕ ರಾಜ್ಯದಲ್ಲಿ ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡದಾಗಿರುವಂತ ಜಿಲ್ಲೆಗಳು. ಅನುಕ್ರಮವಾದ ಜಿಲ್ಲೆಗಳು ತೆಗೆದುಕೊಂಡಾಗ ನಾಳೆ PC ಕ್ವಶನ್ ಹಿಂಗೆ ಕೇಳಬಹುದು. ದೊಡ್ಡ ಜಿಲ್ಲೆಗಳು ಮತ್ತು ಚಿಕ್ಕ ಜಿಲ್ಲೆಗಳು. ವಿಸ್ತೀರ್ಣದಲ್ಲಿ ದೊಡ್ಡ ಜಿಲ್ಲೆ ಬೆಳಗಾಂ, 2ನೇದ್ದು ಕಲಬುರಗಿ, 3ನೇದ್ದು ತುಮಕೂರು, 4ನೇದ್ದು
ವಿಜಯಪುರ. ಚಿಕ್ಕ ಜಿಲ್ಲೆಗಳಂದ್ರ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ರಾಮನಗರ ಚಿಕ್ಕ ಜಿಲ್ಲೆಗಳು. ದೊಡ್ಡ ಜಿಲ್ಲೆಗಳು ಚಿಕ್ಕ ಜಿಲ್ಲೆಗಳು. ಕರ್ನಾಟಕದ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ NH-13 ಇವುಗಳ ನಡುವೆ ಸಂಪರ್ಕವನ್ನು ಕಲ್ಪಿಸುತ್ತದೆ. ಬೀದರ್, ಬಾಗಲಕೋಟ, ಕಲಬುರಗಿ, ಮೈಸೂರು, ಪುಣೆ, ಬೆಂಗಳೂರು ಮೇಲಿನ ಯಾವುದೂ ಅಲ್ಲ. 2017 SDA ಕೇಳಿದಂತ ಪ್ರಶ್ನೆ ಇದು. ಎಸ್, ವೆರಿ ಗುಡ್. ಪುಣೆ ಮತ್ತು ಬೆಂಗಳೂರುಗಳ ಮಧ್ಯೆ ಕನೆಕ್ಟ್ ಮಾಡ್ತದೆ NH-13. ನಮ್ಮ ರಾಜ್ಯದಲ್ಲಿ ಅತ್ಯಂತ ಉದ್ದವಾಗಿರುವಂತಹ ರಾಷ್ಟ್ರೀಯ ಹೆದ್ದಾರಿ ಪ್ರೆಸೆಂಟ್ NH-13 ಅಂದ್ರೂ ಒಂದೇ, NH-50 ಅಂದ್ರೂ ಒಂದೇ. NH-50 ದೇಶದ ಅತ್ಯಂತ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ. ಎಸ್, ವೆರಿ ಗುಡ್. NH-44 ನೋಡಿ, NH-44 ದೇಶದ ಅತ್ಯಂತ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ. ಇದು ಟೋಟಲ್ ಎಷ್ಟು ಕಿಲೋಮೀಟರ್ ಇದೆ ಅಂದ್ರೆ 3745 ಕಿಲೋಮೀಟರ್ ಉದ್ದವಾಗಿದೆ. 3745 ಕಿಲೋಮೀಟರ್ ಉದ್ದವಾಗಿದ್ದು ಭಾರತ ದೇಶದ ಅತ್ಯಂತ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಫ್ರಮ್ ಶ್ರೀನಗರ ಟು ಕನ್ಯಾಕುಮಾರಿ ಅಂತ ನೋಡ್ತೀವಿ. KS 2015ರಲ್ಲಿ ಕೇಳಿದ ಪ್ರಶ್ನೆ, ಕೊಡಗು ಜಿಲ್ಲೆ ರೈಲು ಮಾರ್ಗ ಹೊಂದಿಲ್ಲದ ಕರ್ನಾಟಕದ ಏಕೈಕ ಜಿಲ್ಲೆಯಾಗಿದೆ. ಪೂರ್ವದಿಂದ ಪಶ್ಚಿಮದವರೆಗೆ ಮಲ್ನಾಡನ್ನು ಹಾದು ಹೋಗುವ ಏಕೈಕ ರೈಲು ಮಾರ್ಗ ಅಂದ್ರ ಹಾಸನ್ ಮಂಗಳೂರು. ಎ ಮಾತ್ರ ಸರಿ, ಬಿ ಮಾತ್ರ ಸರಿ, AB ಎರಡು ಸರಿ, ಯಾವುದೂ ಅಲ್ಲ. ಎಸ್, ವೆರಿ ಗುಡ್. ಸಿ ರೈಟ್ ಆನ್ಸರ್ ನೋಡಿ, AB ಎರಡು ಸರಿಯಾಗಿದೆ. AB ಎರಡು ಸರಿಯಾಗಿರುವಂತದ್ದು. ನೈಋತ್ಯ ರೈಲು ವಲಯ ಹುಬ್ಬಳ್ಳಿ, ನೈಋತ್ಯ ರೈಲು ವಲಯ ಹುಬ್ಬಳ್ಳಿ. ಹುಬ್ಬಳ್ಳಿ ರೈಲು ವಲಯವನ್ನ ಸಿದ್ಧಾರೂಢ ಮಹಾಸ್ವಾಮಿಗಳ ಹೆಸರು ನಾಮಕರಣ ಮಾಡಲಾಗಿದೆ. ಜಗತ್ತಿನ ಅತಿ ಉದ್ದವಾದ ರೈಲ್ವೆ ಪ್ಲಾಟ್ಫಾರ್ಮ್ ಅನ್ನು ಹೊಂದಿದೆ. ಇದು ಅತಿ ಉದ್ದವಾದ ರೈಲ್ವೆ ಪ್ಲಾಟ್ಫಾರ್ಮ್ ಅನ್ನು ಹೊಂದಿದೆ. ಎ ಮಾತ್ರ ಸರಿ, BC ಮಾತ್ರ ಸರಿ, AC ಮಾತ್ರ ಸರಿ, ಮೇಲಿನ ಎಲ್ಲವೂ ಸರಿ. ನೈಋತ್ಯ ರೈಲು ವಲಯಕ್ಕೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಶಬಾಷ್, ಮೇಲಿನ ಎಲ್ಲವೂ ಸರಿ ನೋಡಿ. ನೈಋತ್ಯ ರೈಲು ವಲಯದ ಕೇಂದ್ರ ಹುಬ್ಬಳ್ಳಿಯಲ್ಲಿದೆ. ಹುಬ್ಬಳ್ಳಿ ರೈಲು ವಲಯ ಕೇಂದ್ರವನ್ನು ಸಿದ್ಧಾರೂಢ ಅಂತ ಕರೀತಾರ. ಜಗತ್ತಿನ ಅತಿ ಉದ್ದವಾದ ರೈಲ್ವೆ ಪ್ಲಾಟ್ಫಾರ್ಮ್ ಯಾವುದು ಅಂತಂದ್ರೆ ಇದೆ. ಜಗತ್ತಿನ ಅತಿ ಉದ್ದವಾದ ರೈಲ್ವೆ ಪ್ಲಾಟ್ಫಾರ್ಮ್ ಯಾವುದಂದ್ರೆ ನೈಋತ್ಯ ಹುಬ್ಬಳ್ಳಿ ರೈಲು ವಲಯ. ಮೇಲಿನ ಎಲ್ಲವೂ ಸರಿಯಾಗಿದೆ. KS 2015ರಲ್ಲಿ ಕೇಳಿದ ಪ್ರಶ್ನೆ, ಒಂದು ಹೆದ್ದಾರಿಯಲ್ಲಿ ಸಂಚರಿಸುವಾಗ ಕಿಲೋಮೀಟರ್ ಕಲ್ಲಿಗೆ ಬಿಳಿಯ ಗುರುತು ಮಾಡಿದ್ದಾರೆ. ಬಿಳಿಯ ಬಣ್ಣ ಬಳದಿದ್ದರೆ ಮತ್ತು ಕಿಲೋಮೀಟರ್ ಕಲ್ಲಿನ ಮೇಲೆ ಅರೆ ವೃತ್ತಾಕಾರದ ಹೊಳೆಯುವ ಹಸಿರು ಬಣ್ಣದಿಂದ ಗುರುತು ಮಾಡಿದ್ದಾರೆ, ಆಗ ಅದು ಯಾವ ಹೆದ್ದಾರಿಯಾಗಿರುತ್ತದೆ? ಶಬಾಷ್, 60% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. 55%. ಸರಿಯಾದಂತ ಉತ್ತರ ರಾಜ್ಯ ಹೆದ್ದಾರಿಗಳು ನೋಡಿ. ರಾಜ್ಯ ಹೆದ್ದಾರಿಗಳು. ಒಂದು ವೇಳೆ ಆ ವೃತ್ತಾಕಾರದ ಹೊಳೆಯುವ ಬಣ್ಣವನ್ನ ಹಳದಿ ಬಣ್ಣದಿಂದ ಮಾಡಿದ್ರ ಸರಿಯಾದಂತ ಉತ್ತರ ರಾಷ್ಟ್ರೀಯ ಹೆದ್ದಾರಿಗಳ ರೈಟ್ ಆನ್ಸರ್ ನೋಡಿ. ರಾಷ್ಟ್ರೀಯ ಹೆದ್ದಾರಿಗಳು ಆಕ್ಚುಲಿ ಈ ರಾಷ್ಟ್ರೀಯ ಹೆದ್ದಾರಿಗಳಿಗೆ ಬಣ್ಣ ಹಚ್ಚುವಂತ ಕಲ್ಪನೆ ಎಲ್ಲಿಂದ ಬಂತ ಯಾರು ಹೇಳ್ತಾರೆ? ಹೆದ್ದಾರಿಗಳ ಕಿಲೋಮೀಟರ್ ಕಲ್ಲು ರಾಜ್ಯ ಹೆದ್ದಾರಿಗಳಿಗೆ. ಎಸ್ ಭಗತ್ ಸಿಂಗ್ ಕರೆಕ್ಟ್ ಆನ್ಸರ್. ಭಗತ್ ಸಿಂಗ್ ಕರೆಕ್ಟ್ ಆನ್ಸರ್.
ಭಾರತ ದೇಶದಲ್ಲಿ ಹೆದ್ದಾರಿಗಳಿಗೆ ಬಣ್ಣ ಹಚ್ಚುವಂತ ಪ್ರಕ್ರಿಯೆ ಆರಂಭಗೊಂಡಿದ್ದು ಯಾರು ಪಂಚವಾರ್ಷಿಕ ಯೋಜನೆಯವರು? 1943ರಿಂದ ಜಾರಿಗೆ ಬಂತು. 1943ರಲ್ಲಿ ನಾಗ್ಪುರ್ ಯೋಜನೆ ಜಾರಿಗೆ ಬರ್ತದೆ. ನಾಗ್ಪುರ್ ಯೋಜನೆಯನ್ನ ಭಾರತ ದೇಶದ ರಸ್ತೆಗಳ ಹೃದಯ ಯೋಜನೆ ಅಂತ ಕರೀತಾರೆ. ಅಂದು ಭಾರತ ದೇಶದ ವೈಸರ ಯಾರಾಗಿದ್ರಂದ್ರ ಲಾರ್ಡ್ ಲೀನ್ ತಗೋನುವಂತ ವ್ಯಕ್ತಿಯಾಗಿದ್ದ. ಆ ಲಾರ್ಡ್ ಲೀನ್ ತಗೋನುವಂತ ವ್ಯಕ್ತಿಯ ನಾಯಕತ್ವದಲ್ಲಿ 1943ರಲ್ಲಿ ನಾಗ್ಪುರ್ ಯೋಜನೆ ಜಾರಿಗೆ ಬರ್ತದೆ. ನಾಗ್ಪುರ್ ಯೋಜನೆಯನ್ನ ಭಾರತದ ರಸ್ತೆಗಳ ಹೃದಯ ಯೋಜನೆ ಅಂತ ಕರೀತಾರೆ. ಭಾರತ ದೇಶದ ರಸ್ತೆಗಳ ಹೃದಯ ಯೋಜನೆ ಯಾವ್ದಂದ್ರ ನಾಗ್ಪುರ್ ಯೋಜನೆ 1943. ಈ ನಾಗ್ಪುರ್ ಯೋಜನೆಯ ಪ್ರಕಾರ ರಸ್ತೆಗಳನ್ನ ಎಷ್ಟು ಭಾಗಗಳನ್ನಾಗಿ ಮಾಡ್ತೀವಿ ಅಂದ್ರ 4 ಭಾಗಗಳನ್ನಾಗಿ ಮಾಡ್ತೀವಿ. ಆ 4 ಭಾಗಗಳು ಯಾವಂದ್ರ, ಒಂದು ನ್ಯಾಷನಲ್ ಹೈವೇಗಳು ಅಂತ ಹೇಳಿ, 2 ಸ್ಟೇಟ್ ಹೈವೇಗಳು ಅಂತ ಹೇಳಿ, ಮೇಜರ್ ಡಿಸ್ಟ್ರಿಕ್ಟ್ ರೋಡ್ಗಳು ಅಂತ ಹೇಳಿ, ಮತ್ತೆ ವಿಲೇಜ್ ರೋಡ್ಗಳು ಅಂತ ಹೇಳಿ. ರಾಷ್ಟ್ರೀಯ ಹೆದ್ದಾರಿಗಳು, ರಾಜ್ಯ ಹೆದ್ದಾರಿಗಳು, ಜಿಲ್ಲಾ ರಸ್ತೆಗಳು, ಗ್ರಾಮೀಣ ರಸ್ತೆಗಳು. ರಾಷ್ಟ್ರೀಯ ಹೆದ್ದಾರಿ, ರಾಜ್ಯ ಹೆದ್ದಾರಿ, ಜಿಲ್ಲಾ ರಸ್ತೆಗಳು, ಗ್ರಾಮೀಣ ರಸ್ತೆಗಳು. ಇವತ್ತು ಸಾಕಷ್ಟು ಜನ ನನಗೆ SMS ಹಾಕಿದ್ದರಿ, ಸರ್ ದಯವಿಟ್ಟು 2 ಕ್ಲಾಸ್ ತೋರಿ ಅಂತ ಹೇಳಿ. ನಿಮ್ಮ ಕೋರಿಕೆಗೆ ನಾನು ಒಪ್ಪಿಕೊಂಡಿದ್ದೇನೆ. ನೋಡಿ, 1943 ನಾಗ್ಪುರ ಯೋಜನೆ ಪ್ರಕಾರ ಇದನ್ನ ಭಾರತ ದೇಶದ ರಸ್ತೆಗಳ ಹೃದಯ ಯೋಜನೆ ಅಂತ ಕರೀತಾರೆ. ಈ ಹೃದಯ ಯೋಜನೆ ಪ್ರಕಾರ ನ್ಯಾಷನಲ್ ಹೈವೇಗಳು, ಸ್ಟೇಟ್ ಹೈವೇಗಳು, ಮೇಜರ್ ಡಿಸ್ಟ್ರಿಕ್ಟ್ ರೋಡ್ಗಳು, ವಿಲೇಜ್ ರೋಡ್ಗಳು. ಯಾರ್ಯಾರು ಸಂವಿಧಾನ ನಾಳಿಂದ ಫಸ್ಟ್ ಕಲಿತಾರಲ್ಲ ಒಟ್ಟು ಬರೀ ಕ್ಲಾಸಿಗೆ ಕುಂದ್ರಿ 10. ರಾಷ್ಟ್ರೀಯ ಹೆದ್ದಾರಿಗಳು ಯಾವ ಬಣ್ಣ ಅಂದ್ರ ಹಳದಿ ಬಣ್ಣ. ರಾಷ್ಟ್ರೀಯ ಹೆದ್ದಾರಿಗಳು. ರಾಜ್ಯ ಹೆದ್ದಾರಿಗಳು ಹಸಿರು ಬಣ್ಣ. ಜಿಲ್ಲಾ ರಸ್ತೆಗಳು ಕಪ್ಪು ಬಣ್ಣ. ಗ್ರಾಮೀಣ ರಸ್ತೆಗಳು ಕೇಸರಿ ಬಣ್ಣ. ಹಳದಿ, ಹಸಿರು, ಕಪ್ಪು, ಕೇಸರಿ. ಓಕೆನಾ? ರಾಷ್ಟ್ರೀಯ ಹೆದ್ದಾರಿಗಳು ಹಳದಿ ಬಣ್ಣ, ರಾಜ್ಯ ಹೆದ್ದಾರಿಗಳು ಹಸಿರು ಬಣ್ಣ, ಜಿಲ್ಲಾ ರಸ್ತೆಗಳು ಕಪ್ಪು ಬಣ್ಣ, ಮತ್ತೆ ಗ್ರಾಮೀಣ ರಸ್ತೆಗಳು ಕೇಸರಿ ಬಣ್ಣ. ಇವುಗಳನ್ನ ನೋಡ್ಕೊಳ್ಳೋರು ಯಾರು ಹೇಳ್ತಾರೆ? ರಾಷ್ಟ್ರೀಯ ಹೆದ್ದಾರಿಗಳನ್ನ ಯಾರು ನೋಡ್ಕೋತಾರ? ರಾಷ್ಟ್ರೀಯ ಹೆದ್ದಾರಿಗಳನ್ನ ಎಕ್ಸಲೆಂಟ್, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದವ್ರು ನೋಡ್ಕೋತಾರ. ನೋಡಿ, NHAI, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ. ಇದನ್ನ ರಾಜ್ಯ ಸರ್ಕಾರ ನೋಡ್ಕೋತಾರ. ಇದನ್ನ ಜಿಲ್ಲಾ ಪಂಚಾಯಿತಿ ನೋಡ್ಕೋತದ. ಇದನ್ನ ಗ್ರಾಮ ಪಂಚಾಯಿತಿ ನೋಡ್ಕೋತದ. ಗ್ರಾಮ ಪಂಚಾಯಿತಿ. ರಾಷ್ಟ್ರೀಯ ಹೆದ್ದಾರಿಗಳನ್ನ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾವನ್ನ NH, ರಾಜ್ಯ ಹೆದ್ದಾರಿಗಳನ್ನ ರಾಜ್ಯ ಸರ್ಕಾರ, ಜಿಲ್ಲಾ ರಸ್ತೆಗಳನ್ನ MDR, ಗ್ರಾಮೀಣ ರಸ್ತೆಗಳನ್ನ ವಿಲೇಜ್ ರೋಡ್ಗಳು. ಕೇಸರಿ ಬಣ್ಣಗಳನ್ನ ನಾವು ನೋಡ್ತೀವಿ. ಇವು ಸ್ವಲ್ಪ ಇವುಗಳ ಮೇಲೆ ಗಮನ ಇರಲಿ. NH ಯಾವ ಜಿಲ್ಲೆಯಲ್ಲಿ ಹಾದು ಹೋಗುವುದಿಲ್ಲ? ಬಿಜಾಪುರ, ಬಳ್ಳಾರಿ, ಧಾರವಾಡ, ಚಿತ್ರದುರ್ಗ. NH-13 ಯಾವ ಜಿಲ್ಲೆಯ ಮೂಲಕ ಹಾದು ಹೋಗುವುದಿಲ್ಲ? PSI 2005ರಲ್ಲಿ ಕೇಳಿದ ಪ್ರಶ್ನೆ. ನೋಡಿ, ತಪ್ಪು ಹಾಕಿದ್ರಿ. NH-13 ಸೊಲ್ಲಾಪುರದಿಂದ ಆರಂಭ ಆಗ್ತದೆ. ಸೊಲ್ಲಾಪುರದಿಂದ ಬಿಜಾಪುರ, ಬಿಜಾಪುರದಿಂದ ಆಲ್ಮಟ್ಟಿ, ಆಲ್ಮಟ್ಟಿಯಿಂದ ಇಲ್ಕಲ್, ಇಲ್ಕಲ್ಲದಿಂದ ಹೊಸಪೇಟೆ, ಹೊಸಪೇಟೆಯಿಂದ ಚಿತ್ರದುರ್ಗ, ಚಿತ್ರದುರ್ಗದಿಂದ ಶಿವಮೊಗ್ಗ, ಶಿವಮೊಗ್ಗದಿಂದ ಮಂಗಳೂರು, ಮಂಗಳೂರಿಂದ ಮೂಡಬಿದಿರಿ. ಹೌದಲ್ಲ? ಧಾರವಾಡ ಕನೆಕ್ಟ್ ಆಗಲ್ಲ. ಧಾರವಾಡದ ಮೇಲೆ ಹಾದು ಹೋಗಿದ್ಯಾವಂದ್ರ NH-48 ಅಥವಾ NH-4. ಅದರ ಹಳೆಯ ಹೆಸರು NH-4. ಕುಷ್ಟಗಿ ಬರ್ತದೆ, ಕೊಪ್ಪಳ ಬರ್ತದೆ, ಎಲ್ಲ ಬರ್ತದೆ, ಗಂಗಾವತಿ ಬರ್ತದೆ. ನೈಸ್ ಎಕ್ಸ್ಪ್ರೆಸ್ ಹೆದ್ದಾರಿ ಸಂಪರ್ಕಿಸುವುದು ಯಾವುದು? PSI 2007ರಲ್ಲಿ ಕೇಳಿದ ಪ್ರಶ್ನೆ ಇದು. ಬೆಂಗಳೂರು ಕೋಲಾರ, ಬೆಂಗಳೂರು ತುಮಕೂರು, ಬೆಂಗಳೂರು ಮೈಸೂರು, ಬೆಂಗಳೂರು ಬಳ್ಳಾರಿ.
ಬೆಂಗಳೂರು ಮೈಸೂರು ನೋಡಿ, ಬೆಂಗಳೂರು ಮೈಸೂರು ರೈಟ್ ಆನ್ಸರ್. ಬೆಂಗಳೂರು ಹೊರವಲಯದಲ್ಲಿ ನೈಸ್ ರೋಡ್ ಅಂತಿದೆ, ಬಹಳ ಚೆನ್ನಾಗಿದೆ. ನೈಸ್ ರೋಡ್ಗಳು ಅಂತ ಬರ್ತವೆ, ಫೇಮಸ್ ಅದು. ಆ ನೈಸ್ ರೋಡ್ ಎಲ್ಲಿಂದ ಎಲ್ಲಿವರೆಗೆ ಅಂದ್ರೆ ಬೆಂಗಳೂರು ಮತ್ತು ಮೈಸೂರುಗಳ ಮಧ್ಯದಲ್ಲಿ ಅಮೌಂಟ್ ಕಟ್ಟಲೇಬೇಕು, ಅದು ಅಮೌಂಟ್ ಕಟ್ಟಬೇಕು. ಗರಿಷ್ಠ ಆಕ್ಸಿಡೆಂಟ್ಗಳು ಅಶೋಕ್ ಕೇಣಿ ಅವರು ಕರೆಕ್ಟ್ ಆನ್ಸರ್. ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗದ ಜಿಲ್ಲೆ ಯಾವುದು? ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗಂಗಿಲ್ಲ? ಬೀದರ, ತುಮಕೂರು, ಬಾಗಲಕೋಟೆ, ಕೊಡಗು. ಯಾವ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳು ಇಲ್ಲ? ಶಬಾಷ್, ಕೊಡಗುದಲ್ಲಿ ಇಲ್ಲ ನೋಡಿ, ಕೊಡಗದಲ್ಲಿ ಇಲ್ಲ. ಸೀಬರ್ಡ್ ನೌಕಾನೆಲೆ ಇಲ್ಲಿದೆ. PC 2010ರಲ್ಲಿ ಕೇಳಿದ ಪ್ರಶ್ನೆ. ಸೀಬರ್ಡ್ ನೌಕಾನೆಲೆ ಇಲ್ಲಿದೆ, ಕಾರವಾರ, ಮಂಗಳೂರು, ಉಡುಪಿ, ಭಟ್ಕಳ. ಸೀಬರ್ಡ್ ನೌಕಾನೆಲೆ ಕಾರವಾರದಲ್ಲಿದೆ, ಮಂಗಳೂರದಲ್ಲಿದೆ, ಉಡುಪಿಯಲ್ಲಿದೆ, ಭಟ್ಕಳದಲ್ಲಿದೆ. ಆನ್ಸರ್ ಮಾಡ್ತೀರಿ? ಕಾರವಾರದಲ್ಲಿದೆ ನೋಡಿ. ಸೀಬರ್ಡ್ ನೌಕಾನೆಲೆ ಎಲ್ಲಿದೆ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಕಾರವಾರದಲ್ಲಿ ಕಂಡು ಬರ್ತದೆ. ಶ್ರೀಕೃಷ್ಣ ದೇವರಾಯನ ಕಾಲದ ಪ್ರಸಿದ್ಧವಾದ ಬಂದರ ಯಾವುದು? ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ ಬೆಳವಣಿಗೆ ಆದ ಬಂದರ ಅಂದ್ರೆ ಭಟ್ಕಳ ಬಂದರ್ ನೋಡಿ. ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ ಬೆಳವಣಿಗೆ ಆಗಿರುವಂತಹ ಬಂದರ ಯಾವ್ದಂದ್ರ ಭಟ್ಕಳ ಬಂದರ ರೈಟ್ ಆನ್ಸರ್. ಭಟ್ಕಳ ಬಂದರ ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ ಬೆಳವಣಿಗೆ ಆಗಿರುವಂತ ಬಂದರ ಅಂತೇಳಿ ಗುರುತಿಸ್ತೀವಿ. ಯಾರ ಕಾಲದಂದ್ರ ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ. ಮುಂದೆ ಅದನ್ನೇ ಯಾರು ಡೆವಲಪ್ಮೆಂಟ್ ಮಾಡ್ತಾರಂದ್ರ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಡೆವಲಪ್ಮೆಂಟ್ ಮಾಡ್ತಾರೆ. ಭಟ್ಕಳ ಬಂದರ ಯಾವ ನದಿಯ ದಡದ ಮೇಲೆ ಇದೆ? ಶರಬಿ ನದಿಯ ದಡದ ಮೇಲೆ ಕಂಡು ಬರ್ತದೆ ನೋಡಿ. ಶರಬಿ ನದಿಯ ದಡದ ಮೇಲೆ. ಭಟ್ಕಳ ಬಂದರ ಯಾವ ನದಿಯ ದಡದ ಮೇಲೆ ಇದೆ ಅಂದ್ರ ಶರಬಿ ನದಿಯ ದಡದ ಮೇಲೆ ಕಂಡು ಬರ್ತದೆ. ಶರಬಿ. ಶರಬಿ ನದಿಯ ದಡದ ಮೇಲೆ ಭಟ್ಕಳ ಬಂದರ ಕಂಡು ಬರ್ತದ. 2014 PC ಕೇಳಿದ ಪ್ರಶ್ನೆ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಏನೆಂದು ಮರುನಾಮಕರಣ ಮಾಡಲಾಗಿದೆ? ಸಿಂಪಲ್ ಕ್ವಶನ್. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಏನೆಂದು ಮರುನಾಮಕರಣ ಮಾಡಲಾಗಿದೆ ಅಂದ್ರ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನೋಡಿ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಎವ್ರಿ ಡೇ 6 ಗಂಟೆ ನಿದ್ದೆ ಮಾಡ್ರಿ. ಉಳಿದ 18 ಗಂಟೆಯಲ್ಲಿ 2 ಹೊತ್ತು ಊಟ, ಅರ್ಧ ಗಂಟೆ ಅಂದ್ರೆ 1 ತಾಸ, ನಾಷ್ಟ ಅರ್ಧ ತಾಸ, ಅದೊಂದು 2 ತಾಸ, ಸ್ನಾನ ಇತರೆ ಬಂದ್ರು ಕೂಡ ಅದೊಂದು 2 ತಾಸು. ಟೋಟಲ್ ಎವ್ರಿ ಡೇ 14 ತಾಸು ಡ್ಯೂಟಿ ವರ್ಕ್ ಮಾಡ್ಬೇಕು ನೋಡಿ. 14 ತಾಸು ಓದ್ರಿ. 14, 15, 14, 15 ತಾಸು ಓದ್ಬೇಕು. ಏನ್ರ ಇವು ಪ್ರೈವೇಟ್ ವರ್ಕ್ ಮಾಡ್ತಾರೆ ಬಿಟ್ಬಿಡ್ರಿ ದಯವಿಟ್ಟು. ಪ್ರೈವೇಟ್ ವರ್ಕ್ ಮಾಡ್ತಾರೆ ಒಂದು 3-4 ತಿಂಗಳು ಅವ್ರಿಗೆ ಹೇಳ್ಕೋರಿ. ಯಾರ್ಯಾರು ಪೊಲೀಸ್ ಇಲಾಖೆ ಸೇರ್ಪಡೆ ಆಗ್ಲೇಬೇಕಪ್ಪ, ನಮ್ ಕೌಟುಂಬಿಕವಾಗಿ ನಾವು ಬಹಳ ಅತಂತ್ರ ಅದೀವಿ, ನಾವು ನೌಕರಿ ತೊಳೆಬೇಕು ಅಂತ ಹೇಳಿ ಯಾರಿಗೆ ಇಂಟ್ರೆಸ್ಟ್ ಇದೆಯಲ್ಲ ಅವರು 14 ತಾಸು ವರ್ಕ್ ಮಾಡ್ಲೇಬೇಕು ಎವ್ರಿ ಡೇ. ಏನ್ ಮಧ್ಯಾಹ್ನ ಮಲಗೋದಿಲ್ಲ, ಯಾವ ಮಧ್ಯಾಹ್ನ ಮಲಗ್ತೀನಿ ನಾವು. ಮುಂದ ನೌಕರಿ ಮಾಡಿದ ಮಕ್ಕಳಗತ್ತಿ 8 ತಾಸು ಡ್ಯೂಟಿ ಮಾಡಿ 8 ತಾಸು ಯಾಕ 10 ತಾಸು ಮಕ್ಕಳು ನಿಮ್ಗೆ ಯಾರು ಬೇಡ ಅಂದಾರ ನೋಡಿ. ಈ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಘೋಷಣೆಯಾದ ವರ್ಷ ಯಾವಾಗ? 1996ರಲ್ಲಿ ಘೋಷಣೆ ಆಗಿದೆ. ಅದು ಘೋಷಣೆಯಾದ ವರ್ಷ 1996. ಅದನ್ನ ಮೊದಲು ಎಲ್ಲಿತ್ತದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ? ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿತ್ತು? HAL ದಾಗಿತ್ತು ನೋಡಿ. HAL ದಾಗಿತ್ತು ಕೆಂಪೇಗೌಡ. HAL ದಾಗಿತ್ತು. HAL ದಿಂದ ಶಿಫ್ಟ್ ಮಾಡಿದ್ದು ಯಾವಾಗ ಅಂತಂದ್ರೆ 2008ರಲ್ಲಿ ಶಿಫ್ಟ್ ಮಾಡಿದ್ರು. 2008. ಎಲ್ಲಿ ಶಿಫ್ಟ್ ಮಾಡಿದ್ರು? ದೇವನಹಳ್ಳಿಗೆ ಶಿಫ್ಟ್ ಮಾಡಿದ್ರು. ದೇವನಹಳ್ಳಿಯಲ್ಲಿ ಮರುನಾಮಕರಣ ಮಾಡಿದ ವರ್ಷ ಯಾವಾಗ? ಯಾವ ವರ್ಷ ಮರುನಾಮಕರಣ ಮಾಡಲಾಯಿತು?
ಎಸ್, ವೆರಿ ಗುಡ್. 2013 ಮರುನಾಮಕರಣ ಮಾಡಲಾಯಿತು. 2013 ಏನಂತ ಮರುನಾಮಕರಣ ಮಾಡಲಾಯ್ತಂದ್ರ ಕೆಂಪೇಗೌಡ ಹೆಸರನ್ನ ನಾಮಕರಣ ಮಾಡಲಾಯಿತು. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಂದು ಮರುನಾಮಕರಣ ಮಾಡಲಾಗಿದೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಸಾಕಷ್ಟು ವಾದ ವಿವಾದಗಳಿದ್ದು ಟಿಪ್ಪು ಸುಲ್ತಾನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತೇಳಿ ನಾಮಕರಣ ಮಾಡಬೇಕಂತೇಳಿ ಕೆಲವು ಸಂಘಟನೆಗಳು. ಯಾಕಂದ್ರೆ ಆ ಟಿಪ್ಪು ಸುಲ್ತಾನ ಆ ಒಂದು ದೇವನಹಳ್ಳಿಯಲ್ಲಿ ಜನಿಸಿದ್ದಾನೆ, ದೇವನಹಳ್ಳಿಯಲ್ಲಿ ಜನಿಸಿದ್ದರಿಂದ ಅವ್ರ ಹೆಸರು ನಾಮಕರಣ ಮಾಡ್ಬೇಕಂತೇಳಿ ಕೆಲವರು ವಾದ ಇತ್ತು. ಕೊನೆಯದಾಗಿ ನಾಡಪ್ರಭುಗಳಾಗಿರುವಂತ ಕೆಂಪೇಗೌಡರ ಹೆಸರನ್ನ ನಾಮಕರಣ ಮಾಡಬೇಕು ಅಂತ ಹೇಳಿ ಫೈನಲ್ ಆಗಿ 2013 ಡಿಸಿಷನ್ ಅನ್ನ ತೆಗೆದುಕೊಳ್ಳಲಾಯಿತು. ಕಾರವಾರದಲ್ಲಿ ಭಾರತೀಯ ನೌಕಾನೆಲೆ ಹೆಸರೇನು ನೋಡಿ, ಹೆಂಗ್ ಕ್ವಶನ್ ಕೇಳ್ಯಾನ. SD 2013 ಕೇಳಿದಂತ ಪ್ರಶ್ನೆ ಇದು. ಕಾರವಾರದಲ್ಲಿರುವಂತ ಭಾರತೀಯ ನೌಕಾನೆಲೆ ಹೆಸರೇನು? ಸರಿಯಾದಂತ ಉತ್ತರ INS ಕದಂಬ. ರೈಟ್ ಆನ್ಸರ್ ನೋಡಿ, INS ಕದಂಬ ಸರಿಯಾಗಿರುವಂತ ಉತ್ತರ. ಕಾರವಾರದಲ್ಲಿರುವಂತ ಭಾರತೀಯ ನೌಕಾನೆಲೆ ಹೆಸರೇನಂದ್ರ INS ಕದಂಬ. ರೈಟ್ ಆನ್ಸರ್ ನೋಡಿ, INS ಕದಂಬ. HAL ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ ಸ್ಥಾಪನೆಯಾದ ವರ್ಷ ಯಾವುದು? ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ 2019 ಕೇಳಿದ ಪ್ರಶ್ನೆ ಇದು. ಸರಿಯಾದಂತ ಉತ್ತರ 1940 ಸ್ಥಾಪನೆ ಆಗಿದೆ ನೋಡಿ. ಇದನ್ನ ಪ್ರಾರಂಭ ಮಾಡಿದವರು ಯಾರಂದ್ರೆ ಯಾರು? ಸರ್ ಮಿರ್ಜಾ ಇಸ್ಮಾಯಿಲ್ ನೋಡಿ. ಸರ್ ಮಿರ್ಜಾ ಇಸ್ಮಾಯಿಲ್ ಅವ್ರು ಏನ್ ಮಾಡ್ತಾರಂದ್ರೆ 1940 ಅದನ್ನ ಮರುನಾಮಕರಣ ಮತ್ತೆ ಮುಂದೆ ಏನ್ ಮಾಡ್ತಾರಂದ್ರ ಆ ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ ಅನ್ನು ಸ್ಥಾಪನೆ ಮಾಡಿದ್ದು 1940. 64ಕ್ಕೆ ಮತ್ತೆ ಅದಕ್ಕೆ ಮರುನಾಮಕರಣ ಮಾಡುವಂತ ಪ್ರಯತ್ನವನ್ನ ಮಾಡ್ತಾರೆ. KGF ನ ಅತ್ಯಂತ ಆಳವಾದ ಗಣಿ ಯಾವುದು? KSRTC 2019 ಕೇಳಿದಂತ ಪ್ರಶ್ನೆ ಇದು. KGF ಇದೆಯಲ್ಲ, ಇದರ ಅತ್ಯಂತ ಆಳವಾಗಿರುವಂತ ಗಣಿ ಯಾವುದು? ಸರಿಯಾದಂತ ಉತ್ತರ ಚಾಂಪಿಯನ್ ಗಣಿ ನೋಡಿ. ಚಾಂಪಿಯನ್ ಗಣಿಯ ಆಳ ಎಷ್ಟಿದೆ ಅಂದ್ರ 3217 ಮೀಟರ್ ಆಳವಾಗಿದೆ. ಅದು 3217 ಮೀಟರ್ ಆಳವಾಗಿದ್ದು ಏಷ್ಯಾ ಖಂಡದಲ್ಲಿ ಅತ್ಯಂತ ಆಳವಾಗಿರುವಂತ ಚಿನ್ನದ ಗಣಿ ಇದು. ಏಷ್ಯಾ ಖಂಡದಲ್ಲಿ ಅತ್ಯಂತ ಆಳವಾಗಿರುವಂತ ಚಿನ್ನದ ಗಣಿ ಯಾವ್ದಂದ್ರ ಚಾಂಪಿಯನ್ ಗಣಿ. ಕರ್ನಾಟಕ ರಾಜ್ಯದಲ್ಲಿ ಅದು ಕೋಲಾರದಲ್ಲಿ 4 ಚಿನ್ನದ ಗಣಿಗಳದಾವೆ. ಪ್ರಪಂಚದಲ್ಲಿ ಅತ್ಯಂತ ಆಳವಾದ ಚಿನ್ನದ ಗಣಿ ಅಂದ್ರೆ ಟೌಟೋನ್ ನೋಡಿ, ಕಿಂಬರ್ಲಿನ ವಜ್ರದ ಗಣಿ ಅದು. ಟೌಟೋನ್ ಆಫ್ರಿಕಂಡದಲ್ಲಿ ಕಂಡುಬರುವ ಟೌಟೋನ್ ಅನ್ನುವುದು ಜಗತ್ತಿನ ಅತ್ಯಂತ ಆಳವಾಗಿರುವಂತ ಚಿನ್ನದ ಗಣಿಯಾಗಿದೆ. PC 2018 ಕೇಳಿದ ಪ್ರಶ್ನೆ ಕ್ರೋಮಿಯಂ ಹಾಸನ್, ಚಿನ್ನ ರಾಯಚೂರು, ಕಬ್ಬಿಣ ಬಳ್ಳಾರಿ, ಅಲ್ಯೂಮಿನಿಯಂ ಬೆಳಗಾವಿ. ಅಂದ್ರೆ ಒಂದೊಂದು ಜಿಲ್ಲೆಗಳಲ್ಲಿ ಒಂದು ಫೇಮಸ್ ಇದೆ. ಬೆಳಗಾಂ ಜಿಲ್ಲೆಯ ಖಾನಾಪುರ ಅಂದ ತಕ್ಷಣ ಅಲ್ಯೂಮಿನಿಯಂ. ಬಳ್ಳಾರಿಯಲ್ಲಿ PC ಕೇಳಿದ್ದ ವಿಭೂತಿ ಗುಡ್ಡಗಳು ಇದಕ್ಕೆ ಫೇಮಸ್ ಆಗಿವೆ ಅಂತ ಹೇಳಿ ಹುಡುಗರು ವಿಭೂತಿ ಅಂತ ಹಾಕಿ ಬಂದಿದ್ರು. ಕಬ್ಬಿಣದ ಫೇಮಸ್ ಆಗಿದೆ. ಅದು ಕಬ್ಬಿಣಕ್ಕೆ ಅತ್ಯಂತ ಪ್ರಸಿದ್ಧಿಯಾಗಿದ್ದು ಯಾವ್ದಂದ್ರೆ ಅದು ಬಳ್ಳಾರಿ. ಇನ್ನು ರಾಯಚೂರು ಹಟ್ಟಿ ಅದಕ್ಕೆ ಫೇಮಸ್ ಆಗಿದೆ ಅಂದ್ರೆ ಚಿನ್ನಕ್ಕೆ ಫೇಮಸ್ ಆಗಿದೆ. ಹಾಸನ್ ಜಿಲ್ಲೆ ಅದಕ್ಕೆ ಫೇಮಸ್ ಆಗಿದೆ ಅಂದ್ರೆ ಕ್ರೋಮಿಯಂ ಫೇಮಸ್ ನೋಡಿ ಹಾಸನ್ ಜಿಲ್ಲೆಯಲ್ಲಿ. ಎಲ್ಲ ಕರೆಕ್ಟ್ ಅದ ಆನ್ಸರ್ ಇದು. ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ 2018 ಕೇಳಿದ ಪ್ರಶ್ನೆ ಯಾರ್ಯಾರು B.Ed ಮುಗಿಸಿರಲ್ಲ ದಯವಿಟ್ಟು ಒಳ್ಳೆ ಅವಕಾಶ ಇದೆ ಸ್ನೇಹಿತರೆ ನಿಮ್ಗೆ. ಕರ್ನಾಟಕದ ಏಕೈಕ ಪೆಟ್ರೋಲಿಯಂ ಸಂಸ್ಕರಣಾ ಕೇಂದ್ರ ಎಲ್ಲಿದೆ?
ಮಂಗಳೂರದಲ್ಲಿದೆ, ಬೆಂಗಳೂರದಲ್ಲಿದೆ, ಉಡುಪಿಯಲ್ಲಿದೆ, ಕಾರವಾರದಲ್ಲಿದೆ. ಶಬಾಷ್. 88% ಕರೆಕ್ಟ್ ಆನ್ಸರ್. ಮಂಗಳೂರು ರೈಟ್ ಆನ್ಸರ್ ನೋಡಿ. ಮಂಗಳೂರು ಸರಿಯಾದಂತ ಉತ್ತರ. ಮಂಗಳೂರು ಸರಿಯಾದಂತ ಉತ್ತರ ನೋಡಿ. ಮಂಗಳೂರು. ಕರ್ನಾಟಕದ ಏಕೈಕ ಪೆಟ್ರೋಲಿಯಂ ಸಂಸ್ಕರಣಾ ಕೇಂದ್ರ ಎಲ್ಲಿದೆ ಅಂದ್ರೆ ಮಂಗಳೂರು. ಮಂಗಳೂರಿನ ಯಾವ ಸ್ಥಳ? ಪೆಣಂಬೂರು ನೋಡಿ. ಮಂಗಳೂರಿನ ಪೆಣಂಬೂರು ಎಂಬ ಸ್ಥಳದಲ್ಲಿ ಕರ್ನಾಟಕ ರಾಜ್ಯದ ಏಕೈಕ ಪೆಟ್ರೋಲಿಯಂ ಸಂಸ್ಕರಣಾ ಕೇಂದ್ರ ಇದೆ. ಪಡುಬಿದ್ರಿ ಅನ್ನುವಂತ ಬೀಚ್ ಎಲ್ಲಿದೆ? ಪಡುಬಿದ್ರಿ ಬೀಚ್. ಬ್ಲೂ ಫ್ಲಾಗ್ ಯೋಜನೆಗೆ ಸೆಲೆಕ್ಟ್ ಆಗಿರುವಂತ ಪಡುಬಿದ್ರಿ. ಪಡುಬಿದ್ರಿ ಇದು ಬ್ಲೂ ಫ್ಲಾಗ್ ಯೋಜನೆಗೆ ಸೆಲೆಕ್ಟ್ ಆಗಿದೆ ಕರ್ನಾಟಕ ರಾಜ್ಯದಿಂದ. ಉಡುಪಿ ಜಿಲ್ಲೆಯಲ್ಲಿ ಕಂಡು ಬರ್ತದೆ ನೋಡಿ. ಕಾಸರಕೋಟೆ ಎಲ್ಲಿದೆ ಅಂದ್ರೆ ಉತ್ತರ ಕನ್ನಡದಲ್ಲಿ ಕಂಡು ಬರ್ತದೆ. ಕಾಸರಕೋಟೆ ಅನ್ನೋದು ಉತ್ತರ ಕನ್ನಡದಲ್ಲಿ ಇದ್ರೆ ಪಡುಬಿದ್ರಿ ಉಡುಪಿಯಲ್ಲಿದೆ. KS 1998, PSI 2009, PC 2016. ಕೈಗಾ ಸ್ಥಾವರ ಒಂದು ಜಲ ವಿದ್ಯುತ್ ಸ್ಥಾವರವಾಗಿದೆ, ಶಾಖೋತ್ಪನ್ನ ವಿದ್ಯುತ್ ಸ್ಥಾವರವಾಗಿದೆ, ಸೌರಶಕ್ತಿ ವಿದ್ಯುತ್ ಸ್ಥಾವರವಾಗಿದೆ, ಅಣು ವಿದ್ಯುತ್ ಸ್ಥಾವರವಾಗಿದೆ. ಇದು ಯಾವ ನದಿಯ ದಡದ ಮೇಲೆ ಇದೆ ಅಂತಂದ್ರ ಕೈಗಾ ನದಿಯ ದಡದ ಮೇಲೆ ಕಂಡು ಬರ್ತದೆ. ಕಾಳಿ ನದಿಯ ದಡದ ಮೇಲೆ ಕಂಡು ಬರ್ತದೆ. ಕಾಳಿ ನದಿ ಯಾವ ಭಾಗದಲ್ಲಿ ಕಂಡು ಬರ್ತದೆ? ಕಾಳಿ ನದಿಯ ಎಡಭಾಗದಲ್ಲಿ ಕಂಡು ಬರ್ತದೆ. ಕಾಳಿ ನದಿ ಎಡಭಾಗದಲ್ಲಿ ಕಂಡು ಬರುವಂತ ಕೈಗಾ ಅಣು ವಿದ್ಯುತ್ ಸ್ಥಾವರ ಇದು 2000ರಲ್ಲಿ ಸ್ಥಾಪನೆಯಾಗಿದ್ದು ಇದೊಂದು ವಿಶೇಷ. ಪ್ರೆಸೆಂಟ್ 660 ಮೆಗಾವ್ಯಾಟ್ ವಿದ್ಯುತ್ ಅನ್ನು ಉತ್ಪಾದನೆ ಮಾಡ್ತದೆ. 660 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡ್ತಾ ಇದ್ದು ಪ್ರಧಾನವಾದ 3 ಘಟಕಗಳನ್ನು ನೋಡ್ತೀವಿ. 3 ಘಟಕಗಳದವೆ. ಪ್ರೆಸೆಂಟ್ ಇದು ಅಣು ವಿದ್ಯುತ್ ಸ್ಥಾವರವಾಗಿದೆ, ಶಾಖೋತ್ಪನ್ನ ಅಲ್ಲ. ಏನು ಬಸವನಬಾಗೇವಾಡಿ ತಾಲೂಕಿನ ಕೂಡಿಗಿ ಅಣು ವಿದ್ಯುತ್ ಸ್ಥಾವರ ಹೇಳಿ. ಕೂಡಿಗಿ ಸ್ಥಾವರ. ಕೂಡಿಗಿ ಸ್ಥಾವರ. ಕೂಡಿಗಿ ಅದಕ್ಕೆ ಫೇಮಸ್ ಆಗಿದೆ ಅಂದ್ರೆ ಶಾಖೋತ್ಪನ್ನ ನೋಡಿ. ಶಾಖೋತ್ಪನ್ನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರಸ್ತುತ ಅತ್ಯಂತ ಹೆಚ್ಚು ಅದಕ್ಕೆ ಕೂಡಿಗಿ ಥರ್ಮಲ್ ಪವರ್ ಅಂತ ಕರಿತೀವಿ. KPTCL ಕೂಡಿಗಿ ಥರ್ಮಲ್ ಪವರ್ ಸ್ಟೇಷನ್. ಕರ್ನಾಟಕದಲ್ಲಿ ವಿದ್ಯುತ್ ಉತ್ಪಾದನೆಯಲ್ಲಿ ಪ್ರಮುಖ ಮೂಲ ಯಾವುದು? KS 2008. ನಮ್ಮ ರಾಜ್ಯದಲ್ಲಿ ಪ್ರಮುಖ ಮೂಲ ಯಾವುದು ಅಂತ ಕೇಳೋಣ. ನೀರು, ಕಲ್ಲಿದ್ದಲು, ಥೋರಿಯಂ, ಯುರೇನಿಯಂ. 62% ಕರೆಕ್ಟ್ ಆನ್ಸರ್. ಜಲವಿದ್ಯುತ್ ಹೈಯೆಸ್ಟ್ ಇದೆ ನೋಡಿ. ಜಲವಿದ್ಯುತ್ ಇದೆಯಲ್ಲ ಸರಿಯಾಗಿರುವಂತ ಉತ್ತರ. ಜಲವಿದ್ಯುತ್. ಅದಕ್ಕೆ ಜಲವಿದ್ಯುತ್ ಅನ್ನು ಏನಂತ ಕರೀತಾರೆ ಅಂದ್ರೆ ಬಿಳಿಯ ಕಲ್ಲಿದ್ದಲು ಅಂತ ಕರೀತಾರೆ. ಇದು ಕ್ವಶನ್ ಆಗಿದೆ. ಜಲವಿದ್ಯುತ್ ಅನ್ನ ಬಿಳಿಯ ಕಲ್ಲಿದ್ದಲು, ವೈಟ್ ಕೋಲ್ ಅಂತ ಕರೀತಾರೆ. ಹೌದಾ ಅಲ್ವಾ? ವೈಟ್ ಕೋಲ್. ಜಲವಿದ್ಯುತ್ ಅನ್ನ ಬಿಳಿಯ ಕಲ್ಲಿದ್ದಲು. 1902ರಲ್ಲಿ ಎಲ್ಲಿ? ಶಿವನ ಸಮುದ್ರದಲ್ಲಿ. ಶಿವನ ಸಮುದ್ರದಲ್ಲಿ ಏಷ್ಯಾ ಖಂಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಲವಿದ್ಯುತ್ ಉತ್ಪಾದನೆ ಮಾಡಿರ್ತಕ್ಕಂಥ ಸ್ಥಳ ಇದು. ಯಶಸ್ವಿಯಾಗಿ ಇವತ್ತಿಗೂ ಭಾರತ ದೇಶದಲ್ಲಿ ಅತಿ ಹೆಚ್ಚು ಜಲವಿದ್ಯುತ್ ಉತ್ಪಾದನೆ ಮಾಡುವಂತ ರಾಜ್ಯನೇ ಕರ್ನಾಟಕ. ಪ್ರೆಸೆಂಟ್ ಮೊದಲ ಆಂಧ್ರ ಇತ್ತು. ಪ್ರೆಸೆಂಟ್ ಕರ್ನಾಟಕ ರಾಜ್ಯಕ್ಕೆ ಈ ವರ್ಷ 2022 ಕರ್ನಾಟಕ ಹುಡ್ಕೊಂಡಿವಿ. ಕರ್ನಾಟಕದಲ್ಲಿ ಅತಿ ದೊಡ್ಡ ಶಾಖೋತ್ಪನ್ನ ವಿದ್ಯುತ್ ಶಕ್ತಿ ಕೇಂದ್ರ ಯಾವುದು? ಬಹಳ ಸಾರಿ ಕ್ವಶನ್ ಆಗಿದೆ. ರಾಯಚೂರು ನೋಡಿ. ಶಾಖೋತ್ಪನ್ನ ಪ್ರೆಸೆಂಟ್ ಅಂದ್ರೆ ಅಲ್ಲಿ ಬಸವನಬಾಗೇವಾಡಿ ಕೊಟ್ಟಿಲ್ಲ ಅವರು. ಒಂದ್ ವೇಳೆ ಕೊಟ್ಟರೆ ಅದೇ ಫಸ್ಟ್ ಆಗ್ತದೆ. ರಾಯಚೂರು ಶಾಖೋತ್ಪನ್ನ ಶಕ್ತಿ ನಗರ ಅಂತ ಕರಿತೀವಿ. ಯಾರ ಇದು ಒಂದೇ ಗೊತ್ತಿತ್ತನ? ಬೇಡ, ಇಷ್ಟತನ ಗೊತ್ತಿಲ್ಲ, ಇದು ಒಂದೇ ಗೊತ್ತುಂಡೇ ಮಾಡವನಿ. ನಿನ್ನ ಮನಸ್ಸಿನಾಗಿರಲಿ ಅದು ನಿನ್ನ ಅಗಾಧವಾದ ಶಕ್ತಿ. ರಾಯಚೂರಿನ ಶಕ್ತಿ ವಿದ್ಯುತ್ ಘಟಕ ಇದೆಯಲ್ಲ ಪ್ರೆಸೆಂಟ್
ಸೆಕೆಂಡ್ ಇದ್ರೆ ಫಸ್ಟ್ ಯಾವ್ದಂದ್ರ ಬಿಜಾಪುರ ಜಿಲ್ಲೆಯ ಬಸವಣ್ಣ ಬಾಗೇವಾಡಿ ತಾಲೂಕು ನೋಡಿ, ಕೂಡುಗಿ. SD 2015ರಲ್ಲಿ ಕೇಳಿದ ಪ್ರಶ್ನೆ, ಕರ್ನಾಟಕದ ಉಷ್ಣ ವಿದ್ಯುತ್ ಸ್ಥಾವರಗಳು ಇಲ್ಲಿವೆ: ರಾಯಚೂರು, ಕಲಬುರಗಿ, ರಾಯಚೂರು, ಬಳ್ಳಾರಿ, ಕಲಬುರಗಿ, ಬಳ್ಳಾರಿ, ಬಳ್ಳಾರಿ, ಕೊಪ್ಪಳ. ಮೇಡಮ್ ಆನ್ಸರ್ ಮಾಡಿ. %72 ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಎಕ್ಸಲೆಂಟ್. ಸರಿಯಾದಂತ ಉತ್ತರ ರಾಯಚೂರು ಮತ್ತು ಬಳ್ಳಾರಿ ರೈಟ್ ಆನ್ಸರ್ ನೋಡಿ. ರಾಯಚೂರು, ಬಳ್ಳಾರಿ ಸರಿಯಾದಂತ ಉತ್ತರ. ಹೌದು ನೋಡಿ, ರಾಯಚೂರು ಥರ್ಮಲ್ ಪವರ್ ಸ್ಟೇಷನ್, ಬಳ್ಳಾರಿ ಥರ್ಮಲ್ ಪವರ್ ಸ್ಟೇಷನ್, ಉಡುಪಿ ಥರ್ಮಲ್ ಪವರ್ ಸ್ಟೇಷನ್, ಕೂಡ್ವಿ ಥರ್ಮಲ್ ಪವರ್ ಸ್ಟೇಷನ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಫೇಮಸ್ ನೋಡಿ ಎಲ್ಲ ಇವು: RTPS, BTPS, UTPS, KTPS. ರಾಯಚೂರು ಥರ್ಮಲ್ ಪವರ್ ಸ್ಟೇಷನ್, ಬಳ್ಳಾರಿ ಥರ್ಮಲ್ ಪವರ್ ಸ್ಟೇಷನ್, ಉಡುಪಿ ಥರ್ಮಲ್ ಪವರ್ ಸ್ಟೇಷನ್, ಕೂಡ್ಗಿ ಥರ್ಮಲ್ ಪವರ್ ಸ್ಟೇಷನ್. ಕೈಗಾಣುವುದು ಸ್ಥಾವರ ಇಲ್ಲಿದೆ ಅಂತ ಕೇಳೋಣ ಅವನು. ಕೈಗಾಣುವುದು ಸ್ಥಾವರ ಎಲ್ಲಿದೆ ನೋಡಿ. PC 2014 ಮತ್ತು 15ರಲ್ಲಿ ಡಬಲ್ ಕ್ವಶನ್ ಆಗಿದೆ. ಇದು ಉತ್ತರ ಕನ್ನಡದಲ್ಲಿ ಇದೆ. ಸಿಂಪಲ್. ವರಹ ಭೂಗರ್ಭ ವಿದ್ಯುತ್ ಶಕ್ತಿ ಎಲ್ಲಿದೆ? ವರಹ ಭೂಗರ್ಭ ಜಲ ವಿದ್ಯುತ್ ಶಕ್ತಿ, ವರಹ. ಸರಿಯಾದಂತ ಉತ್ತರ ಉಡುಪಿ ರೈಟ್ ಆನ್ಸರ್ ನೋಡಿ. ಉಡುಪಿ. ವರಹ ಭೂಗರ್ಭ ಜಲ ವಿದ್ಯುತ್ ಶಕ್ತಿ ಸ್ಥಾವರ ಎಲ್ಲಿದೆ ಅಂದ್ರೆ ಉಡುಪಿಯಲ್ಲಿ ಕಂಡು ಬರ್ತದೆ. ಬಾರ್ಕನ್ ಫಾಲ್ಸ್ ಈ ಜಿಲ್ಲೆಯಲ್ಲಿದೆ. ಬಾರ್ಕನ್ ಫಾಲ್ಸ್, ಬಾರ್ಕನ್ ಫಾಲ್ಸ್. ಸರಿಯಾದಂತ ಉತ್ತರ ಶಿವಮೊಗ್ಗ ಜಿಲ್ಲೆಯಲ್ಲಿ ನೋಡಿ. ಯಾವ ನದಿಯಿಂದ ನಿರ್ಮಾಣಗೊಂಡಿದೆ ಇದು? ಬಾರ್ಕನ್ ಅನ್ನುವಂತ ಜಲಪಾತ. ಸೂತಾ ಅಲ್ಲದು, ಸೀತಾ. ಸೀತಾ ನದಿಯಿಂದ ನಿರ್ಮಾಣಗೊಂಡಿದೆ. ಸೀತಾ ನದಿಯಿಂದ ಈ ಒಂದು ಬಾರ್ಕನ್ ಫಾಲ್ಸ್ ನಿರ್ಮಾಣಗೊಂಡಿದೆ. ಸೀತಾ. ಶಿವಮೊಗ್ಗ ಜಿಲ್ಲೆಯಲ್ಲಿ 3 ಪ್ರಧಾನವಾಗಿರುವಂತಹ ಜಲಪಾತಗಳಿದಾವೆ. ಜೋಗ್ ಫಾಲ್ಸ್ ಇದೆ, ಕುಂಚುಕಲ್ ಇದೆ, ಬಾರ್ಕನ್ ಫಾಲ್ಸ್ ಇದೆ. FD 2019ರಲ್ಲಿ ಕೇಳಿದ ಪ್ರಶ್ನೆ, ಕರ್ನಾಟಕದಲ್ಲಿ ಮುಂಗಾರು ಬೆಳೆ ಕಾಲದ ಸಮಯ: ಫೆಬ್ರವರಿ, ಜೂನ್, ಏಪ್ರಿಲ್, ಸೆಪ್ಟೆಂಬರ್, ಅಕ್ಟೋಬರ್, ಡಿಸೆಂಬರ್, ಜೂನ್, ಸೆಪ್ಟೆಂಬರ್. ಜೂಸ್ ರೈಟ್ ಆನ್ಸರ್ ನೋಡಿ. ಜೂನ್ ಜುಲೈದಲ್ಲಿ ಬಿತ್ತನೆ ಮಾಡಿ ಸೆಪ್ಟೆಂಬರ್ ಅಕ್ಟೋಬರ್ದಲ್ಲಿ ಕಟಾವು ಮಾಡುವಂತಿದ್ರೆ ಅದನ್ನು ಮುಂಗಾರು ಮಳೆಯ ಬೆಳೆ ಅಂತ ಹೇಳಿ ಕರಿತೀವಿ. ಮುಂಗಾರು ಮಳೆಯ ಬೆಳೆ. ಇದೇ ಕ್ವಶನ್ ಕೇಳ್ತಾನೆ, ಮಾಮ ಜ್ಯೂಸ್ ಕುಡ್ಲಕ್ಕ, ಮಾಮ ಜ್ಯೂಸ್ ಕುಡ್ಲಕ್ಕ ಅನ್ನಕ್ಕನ ಕರ್ಕೊಂಡು ಡಿಪೋಕ್ ಹೋಗ್ಯಾನ. ಮಾರ್ಚ್ ಇಂದ ಮೇ, ಜೂನ್ ಇಂದ ಸೆಪ್ಟೆಂಬರ್, ಅಕ್ಟೋಬರ್ ಇಂದ ನವೆಂಬರ್, ಡಿಸೆಂಬರ್ ಇಂದ ಫೆಬ್ರವರಿ ಕಾಲಾವಧಿಗಳು. ಮಾರ್ಚ್ ಇಂದ ಮೇ ಬೇಸಿಗೆ, ಜೂನ್ ಸೆಪ್ಟೆಂಬರ್ ಮುಂಗಾರು ಮಳೆ, ಅಕ್ಟೋಬರ್ ನವೆಂಬರ್ ಹಿಂಗಾರು ಮಳೆ, ಡಿಸೆಂಬರ್ ಇಂದ ಫೆಬ್ರವರಿ ಇದು ಚಳಿಗಾಲದ ಕಾಲಾವಧಿ ಅಂತ ಕರಿತೀವಿ. ಇದನ್ನೇ ಮುಂಗಾರು ಮಳೆ. ಮುಂಗಾರು ಮಳೆಯ ಕಾಲಾವಧಿ ಅಂದ್ರೂ ಒಂದೇ. ಇಲ್ಲಿ ಖಾರಿಫ್ ಬೆಳೆಯನ್ನ ಬೆಳೆಯಲಾಗುತ್ತದೆ, ಇಲ್ಲಿ ರಾಬಿ ಬೆಳೆಯನ್ನ ಬೆಳೆಯಲಾಗುತ್ತದೆ. ಗೋವಾ ಜ್ಯೂಸ್ ನೀ ಕುಡಿ. ಮಾರ್ಚ್ ಇಂದ ಮೇ, ಜೂನ್ ಸೆಪ್ಟೆಂಬರ್, ಅಕ್ಟೋಬರ್ ನವೆಂಬರ್, ಡಿಸೆಂಬರ್ ಇಂದ ಫೆಬ್ರವರಿ. ಸುವರ್ಣ ಕ್ರಾಂತಿ ಬಹಳ ಫೇಮಸ್ ಆದ ಪ್ರಶ್ನೆ. FD 2019 ಸುವರ್ಣ ಕ್ರಾಂತಿ.
ಸುವರ್ಣ ಕ್ರಾಂತಿ ಎದಕ್ಕೆ ಸಂಬಂಧಪಟ್ಟಿದೆ? ಶಬಾಷ್. ತೋಟಗಾರಿಕಾ ಬೆಳೆಗಳಿಗೆ ಸಂಬಂಧಪಟ್ಟಿದೆ ನೋಡಿ. ಸುವರ್ಣ ಅನ್ನುವಂತ ಕ್ರಾಂತಿ ಎದಕ್ಕೆ ಸಂಬಂಧಪಟ್ಟಿದೆ ಅಂದ್ರ ತೋಟಗಾರಿಕಾ ಬೆಳೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ರಾಂತಿ ಸುವರ್ಣ ಕ್ರಾಂತಿ. ನೀಲಿ ಕ್ರಾಂತಿ, ನೀಲಿ ಕ್ರಾಂತಿ. ಮೀನುಗಾರಿಕಾ ನೋಡಿ, ಮೀನುಗಾರಿಕೆ ಸಂಬಂಧಪಟ್ಟಂತೆ ಪ್ರಸಿದ್ಧವಾದ ನೀಲಿ ಕ್ರಾಂತಿ. ಶ್ವೇತ ಕ್ರಾಂತಿ, ಹಸಿರು ಕ್ರಾಂತಿ, ಇವನ್ ಸ್ವಲ್ಪ ನೋಡ್ಕೊಡ್ರಿ. ಇವು ಗ್ಯಾರಂಟಿ ಪೊಲೀಸ್ ಇಲಾಖೆಗೆ ಮೇಲಿನ ಮೇಲೆ ರಿಪೀಟ್ ಆಗ್ತವೆ. PSI 2014ರಲ್ಲಿ ಕೇಳಿದ ಪ್ರಶ್ನೆ, ಜೋಗ್ ಫಾಲ್ಸ್ ಯಾವ ಜಿಲ್ಲೆಯಲ್ಲಿ ಇದೆ, ಯಾವ ನದಿಯಿಂದ ನಿರ್ಮಾಣಗೊಂಡಿದೆ ಅಂದ್ರ ಶರಾವತಿ ನದಿಯಿಂದ ನಿರ್ಮಾಣಗೊಂಡಿದೆ. ಪ್ರಸಿದ್ಧವಾದಂತ ಜೋಗ ಜಲಪಾತಕ್ಕಿರೋ ಇನ್ನೊಂದು ಹೆಸರು ಗೇರೆಸೊಪ್ಪು ಜಲಪಾತ ಅಂತ ಕರೀತಾರೆ. ಗೇರೆಸೊಪ್ಪು ಜಲಪಾತ. ಬೆಣ್ಣೆತೋರೆ ಅಣೆಕಟ್ಟು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಪ್ರಸಿದ್ಧವಾದ ಬೆಣ್ಣೆತೋರೆ ಅಣೆಕಟ್ಟು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಅಂದ್ರ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನಲ್ಲಿ ಭೀಮಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಇದು ಅತ್ಯಂತ ವಿವಾದಾತ್ಮಕವಾಗಿರುವಂತಹ ಅಣೆಕಟ್ಟು. ಕಲಬುರಗಿ ಜಿಲ್ಲೆಯ ಗವಿಷ್ಯ ಹೇಳೋಣ, ಜಿಲ್ಲೆಯ ವಿಶೇಷ ಹೇಳೋಣ. ನೀವು ಯಾವ್ಯಾವ ನಿಮ್ಗೆ ಬರಲ್ಲ ನಿಮ್ಗೆಲ್ಲ ಕೇಳ್ರಿ. ಪೊಲೀಸ್ ಇಲಾಖೆ ಯಾರ್ಯಾರು ಓದ್ತಾ ಇದ್ದಿರಲ್ಲ, ನೀವು ಒಟ್ಟ ನನ್ಗೆ SMS ಹಾಕ್ರಿ, ನಾ ಮ್ಯಾಕ್ಸಿಮಮ್ ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಜಿಲ್ಲೆಯ ವಿಶೇಷ ಅಂದ್ರೆ ಜಿಲ್ಲೆಯ ವಿಶೇಷ ಹೇಳ್ತೀನಿ, ದೇಶದ ವಿಶೇಷ ಹೇಳಂತ ಹೇಳ್ತೀನಿ. ಯಾರೋ ಸೈನ್ಸ್ ಹೇಳಂತ ಬರೀ ಇದೇ ಮಾಡು, ಸೈನ್ಸ್ ಹೇಳಂತ. ಭೀಮಾ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನಲ್ಲಿ ಕಟ್ಟಿರ್ತಕ್ಕಂಥ ಅಣೆಕಟ್ಟು ಹೆರೂರ್ ಅನ್ನುವಂತ ಸ್ಥಳ. ಆ ಭಾಗದಲ್ಲಿ ಒಬ್ಬ ಪ್ರಸಿದ್ಧ ನಾಯಕರಿದ್ದರು, ವಿಠಲ್ ಹೆರೂರ್ ಅಂತ ಹೇಳಿ, ಬಹಳ ಅದ್ಭುತ ಹೋರಾಟಗಾರರು. ಅವ್ರ ಊರಿನಲ್ಲಿ ಆ ಪಕ್ಕದಲ್ಲಿ ಕಟ್ಟಿರ್ತಕ್ಕಂಥ ಅಣೆಕಟ್ಟೆ ಬೆಣ್ಣೆತೋರೆ ಅಣೆಕಟ್ಟು ಅಂತ ನೋಡ್ತೀವಿ. ಬೆಣ್ಣೆತೋರೆ ಅಣೆಕಟ್ಟು ಫೇಮಸ್. ಗ್ರ್ಯಾಂಡ್ ಸ್ಟ್ಯಾನ್ಲಿ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಗ್ರ್ಯಾಂಡ್ ಸ್ಟ್ಯಾನ್ಲಿ ಅಣೆಕಟ್ಟು. ಶಬಾಷ್. ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ನೋಡಿ. ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟೆ ಗ್ರ್ಯಾಂಡ್ ಸ್ಟ್ಯಾನ್ಲಿ ಅಣೆಕಟ್ಟು. ತಮಿಳುನಾಡಲ್ಲಿ ಕಟ್ಟಿರೋದನ್ನ. ಜಲದುರ್ಗ ಎಂಬ ಫಾಲ್ಸ್ ಯಾವ ನದಿಯಿಂದ ನಿರ್ಮಾಣಗೊಂಡಿದೆ? ಜಲದುರ್ಗ ಎಂಬ ಫಾಲ್ಸ್. ಶಬಾಷ್. ಕೃಷ್ಣಾ ನದಿಯಿಂದ ನಿರ್ಮಾಣಗೊಂಡಿದೆ ನೋಡಿ. ಕೃಷ್ಣಾ ನದಿಯಿಂದ ಜಲದುರ್ಗ ಎಂಬ ಫಾಲ್ಸ್ ನಿರ್ಮಾಣಗೊಂಡಿದೆ ರಾಯಚೂರದಲ್ಲಿ. ತುಂಗಾ ನದಿಯು ಉಗಮಿಸುವ ಜಿಲ್ಲೆ ಯಾವುದು? PC 2011ರಲ್ಲಿ ಕೇಳಿದ ಪ್ರಶ್ನೆ. ತುಂಗಾ ನದಿ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಜನ್ಮ ತಾಳುತ್ತೆ ನೋಡಿ. ಚಿಕ್ಕಮಗಳೂರು ಜಿಲ್ಲೆಯ ಯಾವ ರಾಷ್ಟ್ರೀಯ ಉದ್ಯಾನವನದಲ್ಲಿ ಜನ್ಮ ತಾಳುತ್ತೆ ಇದು? ತುಂಗಾ ನದಿ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ. ಆ ಚಿಕ್ಕಮಗಳೂರು ಜಿಲ್ಲೆಯ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದಲ್ಲಿ ಒಂದು ವಿಶಿಷ್ಟವಾಗಿರುವಂತಹ ಈ ತುಂಗಾ ನದಿ ಹುಟ್ಟುವಂತ ಸ್ಥಳದಲ್ಲಿ ಒಂದು ಮೀನಿದೆ. ಎಕ್ಸಲೆಂಟ್. ಫೆಥಿಕಾ ಸ್ಟ್ರೈಟಾ ಅನ್ನುವಂತ ಮೀನು ನೋಡಿ. ಫೆಥಿಕಾ ಸ್ಟ್ರೈಟಾ. ನಾಳೆ PC ಕೇಳುವಂತ ಸಾಧ್ಯತೆ ಇದೆ. ಕರ್ನಾಟಕದ ಕರಾವಳಿಯಲ್ಲಿ ಉತ್ಪಾದನೆ ಮಾಡುವ ಮೀನಿನ ತಳಿ ಅಂದ್ರೆ ಮ್ಯಾಕ್ರಲ್ ತಳಿ. ಕರ್ನಾಟಕದ ರಾಜ್ಯದ ಕರಾವಳಿಯಲ್ಲಿ ಮ್ಯಾಕ್ರಲ್ ತಳಿಯ ಮೀನನ್ನು ಉತ್ಪಾದನೆ ಮಾಡಿದ್ರೆ, ಇನ್ನ ಈ ಭಾಗದಲ್ಲಿ ಎಲ್ಲಿ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡು ಬಂದ ಹೊಸ ಪ್ರಭೇದದ ಮೀನು ಯಾವ್ದಂದ್ರ ಫೆಥಿಕಾ ಸ್ಟ್ರೈಟಾ ಅನ್ನುವಂತ ಮೀನಿನ ತಳಿ ಕಂಡು ಬರುತ್ತದೆ. ಶಂಕರಾಚಾರ್ಯರ ಅದ್ಭುತವಾದಂತಹ ಸ್ಥಾಪನಾ ಮಠ ಶೃಂಗೇರಿ ಯಾವ ಜಿಲ್ಲೆಯಲ್ಲಿದೆ? ಶಂಕರಾಚಾರ್ಯರ ಸ್ಥಾಪಿತವಾಗಿರುವಂತ ಮಠ ಶೃಂಗೇರಿ. ಶಂಕರಾಚಾರ್ಯರ ಸ್ಥಾಪಿತವಾಗಿರುವಂತ ಮಠ ಶೃಂಗೇರಿ ಯಾವ ಜಿಲ್ಲೆಯಲ್ಲಿದೆ ಅಂದ್ರ ಸರಿಯಾದಂತ ಉತ್ತರ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅದ ನೋಡಿ. ಉಡುಪಿ ಯಾಕೆ ಹಾಕಿದ್ರಿ? ಅದು ಮಧ್ವಾಚಾರ್ಯರದು. ಉಡುಪಿಯಲ್ಲಿ ಕೃಷ್ಣನ ಮಠಗಳೇನು ಸ್ಥಾಪನೆ ಆಗ್ಯಾವಲ್ಲ,
ಅದು ಅದಕ್ಕೆ ನಿಮ್ಗೆ ಹೇಳದ್ ನಾನು, ಚಿಕ್ಕ ಚಿಕ್ಕ ಕ್ವಶನ್ಗಳನ್ನೇ ತಪ್ಪು ಹಾಕ್ತೀರಿ. ಪಾಜಕ, ಈ ಇದಕ್ಕೂ ನೋಡಿಲ್ಲ, ಅದು ಇದ್ರ ಬಾಹುಬಲಿ ಮೂರ್ತಿ, ಅದ್ರ ಮೇಲೆ ಫಿಕ್ಸ್ ಕ್ವಶನ್ ಪಿಸಿಗೆ. ಈ ಜಿಲ್ಲೆ ಆದೋ ಇಲ್ಲೋ, ರಾಷ್ಟ್ರೀಯ ಉದ್ಯಾನವನ ಆದೋ ಇಲ್ಲೋ, ಪಕ್ಷಿಧಾಮ ಆದೋ ಇಲ್ಲೋ, ಹುಲಿ ಸಂರಕ್ಷಣಾ ತಾಣ ಆದೋ ಇಲ್ಲೋ, ಜಲಪಾತಗಳಾದೋ ಇಲ್ಲೋ. ನಮಗೆ ಅದನ್ನು ಕೇಳಿ 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 ದೇವರೇ ಅನ್ನಂಗಾಗ್ಬಿಟ್ಟದ. ಬರ್ಸ್ತೀನಿ. PC 2006 ಕೇಳಿದ ಪ್ರಶ್ನೆ, ಕರ್ನಾಟಕದ ಈ ಪಟ್ಟಣ ನದಿ ತೀರಲ್ಲಿ ಇಲ್ಲ. ಹರಿಹರ, ಶಿವಮೊಗ್ಗ, ಶ್ರೀರಂಗಪಟ್ಟಣ, ಮಡಿಕೇರಿ. ಈ ಊರದಲ್ಲ, ಇದು ಊರ ನದಿ ತೀರಲ್ಲಿ ಇಲ್ಲ ಅಂತ ಕೊಟ್ಟಾನ ಕ್ವಶನ್. ಮಡಿಕೇರಿ ಇಲ್ಲ ನೋಡಿ, ಮಡಿಕೇರಿ ಇಲ್ಲ. ಶಿವಮೊಗ್ಗ ಯಾವ ನದಿ ದಡದಲ್ಲಿದೆ? ಶಿವಮೊಗ್ಗ ಶ್ರೀರಂಗಪಟ್ಟಣ ಕಾವೇರಿ ನದಿ ನೋಡಿ. ಹರಿಹರ ಹರಿದ್ರಾ ನದಿ, ಹರಿಹರ ಹರಿದ್ರಾ ನದಿಯ ದಡದ ಮೇಲೆ ಕಂಡು ಬರುತ್ತದೆ. ಕಾವೇರಿ ನದಿಯ ಉಗಮ ಸ್ಥಳ ಯಾವುದು? ಆಗುಂಬೆ, ತಲಕಾವೇರಿ, ಕುಶಾಲನಗರ, ವಿರಾಜಪೇಟೆ. PC 2004, 2002 ಕೇಳಿದ ಪ್ರಶ್ನೆ, ಕಾವೇರಿ ನದಿಯ ಉಗಮ ಸ್ಥಳ ಯಾವಂದ್ರೆ ತಲಕಾವೇರಿ ನೋಡಿ. ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟದ ತಲಕಾವೇರಿ ಎಂಬ ಸ್ಥಳದಲ್ಲಿ ಕಾವೇರಿ ನದಿ ಜನ್ಮ ತಳುತ್ತದೆ. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ? ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ವಿರಾಜಪೇಟೆಯಲ್ಲಿ ಕಂಡು ಬರುತ್ತದೆ ನೋಡಿ. ಕೊಡಗು ಜಿಲ್ಲೆಯ ವಿರಾಜಪೇಟೆಯಲ್ಲಿ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಕಂಡು ಬರುತ್ತದೆ. ಕೊಡಗು ಜಿಲ್ಲೆಯ ವಿರಾಜಪೇಟೆ. ದಕ್ಷಿಣ ಭಾರತದ ಮೋಷನ್ ರಾಮ ಅಂತ ಯಾವ ಸ್ಥಳವನ್ನು ಕರೀತಾರೆ? ದಕ್ಷಿಣ ಭಾರತದ ಮೋಷನ್ ರಾಮ ಅಂತೇಳಿ ಯಾವ ಸ್ಥಳವನ್ನು ಕರೀತಾರಂದ್ರ ಆಗುಂಬೆಯನ್ನು ನೋಡಿ. ಯಾವ ಸ್ಥಳವನ್ನ ಭಾರತ ದೇಶದ ಕಾಳಿಂಗ ಸರ್ಪಗಳ ರಾಜಧಾನಿ ಎಂದು ಕರೆಯುತ್ತಾರೆ? ಯಾವ ಸ್ಥಳವನ್ನ ಭಾರತದ ಕಾಳಿಂಗ ಸರ್ಪಗಳ ರಾಜಧಾನಿ ಎನ್ನುವರಂದ್ರ ಆಗುಂಬೆ ನೋಡಿ. ಆಗುಂಬೆಯನ್ನ ಭಾರತದ ಕಾಳಿಂಗ ಸರ್ಪಗಳ ರಾಜಧಾನಿ ಅಂತ ಹೇಳಿ ಕರಿತೀವಿ. ಆಗುಂಬೆಯನ್ನ ಭಾರತದ ಕಾಳಿಂಗ ಸರ್ಪಗಳ ರಾಜಧಾನಿ. ಯಾವುದು ಕೃಷ್ಣಾ ನದಿಯ ಉಪನದಿ ಅಲ್ಲ? PC 2019 ಕೇಳಿದ ಪ್ರಶ್ನೆ, ಯಾವುದು ಕೃಷ್ಣಾ ನದಿಯ ಉಪನದಿ ಅಲ್ಲ? ಭೀಮಾ, ಭದ್ರಾ, ಅದು ಶಟಪ್ರಭಾ ಅಂತ ಆಗಿದ್ದು, ಘಟಪ್ರಭಾ, ಅದು ಮಲಪ್ರಭಾ. ಯಾವುದು ಕೃಷ್ಣಾ ನದಿಯ ಉಪನದಿ ಅಲ್ಲ? ಭದ್ರಾ ನೋಡಿ. ಕೃಷ್ಣಾ ನದಿಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಡದಂಡೆಯಲ್ಲಿ 2 ಉಪನದಿಗಳಿದ್ರೆ ಬಲದಂಡೆಯಲ್ಲಿ 3 ಉಪನದಿಗಳದಾವೆ. ಎಡದಂಡೆಯಲ್ಲಿ ಭೀಮಾ ಮತ್ತು ಡೋಣಿ ಇದ್ರ ಬಲದಂಡೆಯಲ್ಲಿ ಘಟಪ್ರಭಾ, ಮಲಪ್ರಭಾ ಮತ್ತು ತುಂಗಭದ್ರಾ ನದಿಗಳನ್ನ ನೋಡ್ತೀವಿ. ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಅಂತ್ಯಗೊಳ್ಳುವ ಕೃಷ್ಣಾ ನದಿ ಏಕೈಕ ಉಪನದಿ ಯಾವುದು? ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿ ಕರ್ನಾಟಕ ರಾಜ್ಯದಲ್ಲಿ ಅಂತ್ಯಗೊಳ್ಳುವ ಕೃಷ್ಣಾ ನದಿ ಏಕೈಕ ಉಪನದಿ ಅಂದ್ರೆ ಮಲಪ್ರಭಾ ನೋಡಿ. ಮಲಪ್ರಭಾ ನದಿ. ಮಲಪ್ರಭಾ ಬೆಳಗಾಂ ಜಿಲ್ಲೆಯ ಖಾನಾಪುರ ತಾಲೂಕಿನ ಕನಕುಂಬಿ ಎಂಬ ಸ್ಥಳದಲ್ಲಿ ಹುಡುತ್ತದೆ. ಕೂಡ್ಲ ಸಂಗಮದಲ್ಲಿ ಕೃಷ್ಣಾ ನದಿಯನ್ನ ಸೇರ್ತದೆ. ನಂಜನಗೂಡು ಯಾವ ನದಿಯ ದಡದ ಮೇಲೆ ಇದೆ ಅಂದ್ರ ಕಪಿಲಾ ನದಿಯ ದಡದ ಮೇಲೆ ಕಂಡು ಬರ್ತದೆ. ಹಾಸ್ಟೆಲ್ ವಾರ್ಡನ್ 2014 ಕೇಳಿದ ಪ್ರಶ್ನೆ ಇದು. ನಂಜನಗೂಡು ಯಾವ ನದಿಯ ದಡದ ಮೇಲೆ ಇದೆ ಅಂದ್ರ ಕಪಿಲಾ ನದಿಯ ದಡದ ಮೇಲೆ ಕಂಡು ಬರುತ್ತದೆ. ಫೇಮಸ್. PC ಗೋರೂರು ಜಲಾಶಯ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಗೋರೂರು ಅಣೆಕಟ್ಟು. ಗೋರೂರು ಅಣೆಕಟ್ಟು.
ಹೇಮಾವತಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ನೋಡಿ. ಕೋರೂರು ಎಂಬ ಅಣೆಕಟ್ಟು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಅಂದ್ರೆ ಹೇಮಾವತಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಗೋರೂರು ಅಣೆಕಟ್ಟು. ಬಾರ್ಕನ್ ಫಾಲ್ಸ್ ಇರುವುದು ನೋಡಿ ಹೆಂಗ್ ಕ್ವಶನ್ ಆಗಿದೆ. PSI 2020 ಮಾರ್ಚ್ ತಿಂಗಳಲ್ಲಿ ಕೇಳಿದ ಪ್ರಶ್ನೆ. PSI 2020 ಮಾರ್ಚ್ ತಿಂಗಳಲ್ಲಿ ಕೇಳಿದ ಪ್ರಶ್ನೆ. ಬಾರ್ಕನ್ ಫಾಲ್ಸ್ ಇರುವುದು ಎಷ್ಟು ಸಿಂಪಲ್ ಕೇಳ ನೋಡಿ, ಸೀತಾ ನದಿಯಿಂದ. ಈ ನಮ್ಮ PC ಹಿಂಗೆ ಯಾಕೆ ಕೇಳಬಾರದು? ಉಂಚಳ್ಳಿ ಫಾಲ್ಸ್ ಇರುವುದು ಹಿಂಗೆ ಯಾಕೆ ಕೇಳಬಾರದು? ಉಂಚಳ್ಳಿ ಫಾಲ್ಸ್ ಇರುವುದು ಶಬಾಷ್ 92. ಅಘನಾಶಿ ನದಿ ಹಿಂಗೆ ಯಾಕೆ ಕೇಳಬಾರದು? ಅತ್ಯಂತ ಉದ್ದವಾದ ಅಣೆಕಟ್ಟು 87. ಮಹಾನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟೆ ಹಿರಾಕುಡ್ಡ ಅಣೆಕಟ್ಟು. ಹಿರಾಕುಡ್ಡ ಅಣೆಕಟ್ಟಿನ ಉದ್ದ ಎಷ್ಟಿದೆ ಅಂದ್ರ 4801 ಮೀಟರ್ ಉದ್ದವಾಗಿದೆ. 4801 ಮೀಟರ್ ಉದ್ದವಾಗಿದ್ದು ಭಾರತ ದೇಶದಲ್ಲಿ ಅತ್ಯಂತ ಉದ್ದವಾಗಿರುವಂತಹ ಅಣೆಕಟ್ಟೆ ಅದೇ. ಹಂಗಿರ್ಬೇಕದು. ಅವ್ ಯಾಕದಂಗೆ ಕೇಳಿ ನಾವು ಆನ್ಸರ್ ಮಾಡ್ತೀವಿ ಅನ್ನೋದು ಆ ಒಂದು ಆತ್ಮಸ್ಥೈರ್ಯ ಬಳಸ್ಕೋರಿ. ಕರ್ನಾಟಕ, ತಮಿಳುನಾಡು, ಕೇರಳ, ಪುದುಚೇರಿಗಳ ಮಧ್ಯೆ ವಿವಾದಾತ್ಮಕವಾದ ನದಿ ಯಾವುದು? ಕರ್ನಾಟಕ, ತಮಿಳುನಾಡು, ಕೇರಳ, ಪುದುಚೇರಿಗಳ ಮಧ್ಯದಲ್ಲಿ ವಿವಾದಾತ್ಮಕವಾಗಿರುವಂತಹ ನದಿ ಯಾವುದು? ಕಾವೇರಿ ನದಿ ನೋಡಿ. FD 2018ರಲ್ಲಿ ಕೇಳಿದ ಪ್ರಶ್ನೆ ಇದು. ಕರ್ನಾಟಕ ಸರ್ಕಾರ ಮಲೆನಾಡು ಪ್ರದೇಶದಲ್ಲಿ ಕೆಳಕಂಡ ಬೆಳೆಯನ್ನ ನಿಷೇಧ ಮಾಡ್ರಿ ಅಂತ ಕರೆ ಕೊಟ್ರು. ಯಾವ ವರ್ಷ ನಿಷೇಧ ಮಾಡಂತ ಹೇಳಿದ್ರು? ಯಾವ ವರ್ಷ ನಿಷೇಧ ಮಾಡಂದ್ರೆ ಯಾರು ಹೇಳ್ತೀರಿ? ಎಸ್, 2017 ರೈಟ್ ಆನ್ಸರ್ ನೋಡಿ. 2017. ಯಾಕಂದ್ರ ಆ ಮರಗಳಿಂದ ಅಂತರ್ಜಲದ ಪ್ರಮಾಣಕ್ಕೆ ತೊಂದರೆ ಆಗಕತ್ತು. ಅಂತರ್ಜಲದ ಪ್ರಮಾಣ ತೊಂದರೆ ಆಗೋದ್ರಿಂದ ಈ ಮರಗಳನ್ನು ಕಡಿದು ಅದರ ಸ್ಥಾನದಲ್ಲಿ ಮ್ಯಾಂಗ್ರೋವ್ ಮರಗಳನ್ನು ಹಚ್ಚುವಂತ ಪ್ರಯತ್ನಕ್ಕೆ ಮುಂದಾದರು. 2011 ಹುಲಿಗಳ ಸಂಖ್ಯಾಗಣತಿಯ ಪ್ರಕಾರ ಅತ್ಯಂತ ಹೆಚ್ಚು ಏನು ಹುಲಿಗಳಿರುವಂತ ಪ್ರಸ್ತುತ ರಾಜ್ಯ ತೆಗೆದುಕೊಳ್ಳೋಣ. ಪ್ರೆಸೆಂಟ್ ಹೇಳ್ರಿ, 2018 ಪ್ರಕಾರ ಯಾವ್ದು ಜಾಸ್ತಿ ಅದಾವ? ಯಾಕೆ ಬರಲ್ಲ? ಮಧ್ಯಪ್ರದೇಶ ರೈಟ್ ಆನ್ಸರ್ ನೋಡಿ. ಫಸ್ಟ್ ಮಧ್ಯಪ್ರದೇಶ ಇದೆ, 2ನೇ ಸ್ಥಾನದಲ್ಲಿ ಕರ್ನಾಟಕ ಇದೆ, 3ನೇ ಸ್ಥಾನದಲ್ಲಿ ಉತ್ತರಾಖಂಡ ಇದೆ ನೋಡಿ. ಉತ್ತರಾಖಂಡ